ನೀವು ಎಂದಾದರೂ 5 ಪದರ ಕೃಷಿ ಬಗ್ಗೆ ಕೇಳಿದ್ದೀರಾ? ಇದು ನೈಸರ್ಗಿಕ ಕೃಷಿಯಲ್ಲಿ ಅದ್ಭುತ ವಿಧಾನ. ಕಡಿಮೆ ಜಾಗ, ಹೆಚ್ಚು ಕೊಯ್ಲು. ಈ ವಿಧಾನವು ನಮ್ಮ ಹೊಲವನ್ನು ಸಣ್ಣ ಕಾಡನ್ನಾಗಿ ಪರಿವರ್ತಿಸುತ್ತದೆ. ಇದರಲ್ಲಿ ಬೆಳೆಗಳನ್ನು ಅವುಗಳ ಎತ್ತರವನ್ನು ಅವಲಂಬಿಸಿ 5 ಪದರಗಳಲ್ಲಿ ನೀಡಲಾಗಿದೆ. ಮೊದಲನೆಯದು ನೆಲದೊಳಗಿನ ಪದರು. ಇದು ಭೂಮಿಯೊಳಗೆ ಗೆಡ್ಡೆಗಳಾಗಿ ಬೆಳೆಯುವ ಬೆಳೆಗಳು. ಉದಾಹರಣೆಗೆ ಅರಿಶಿಣ, ಶುಂಠಿ, ಗೆಣಸು. ಎರಡನೆಯದು ಭೂಮಿಯ ಮೇಲೆ ಹರಡುವ ಪದರು. ಇವು ನೆಲದ ಮೇಲೆ ಹರಡಿ ಬೇಗನೆ ಬೆಳೆಯುವ ಬೆಳೆಗಳಾಗಿವೆ. ಉದಾಹರಣೆಗೆ ಕುಂಬಳಕಾಯಿ, ಕಲ್ಲಂಗಡಿ ಮತ್ತು ಇತರೆ ಎಲೆಗಳ ತರಕಾರಿಗಳು. ಮೂರನೆಯದು ಪೊದೆ ಪದರು. ಇವು ಸುಮಾರು 4 ಅಡಿಗಳವರೆಗೆ ಬೆಳೆಯುವ ಸಣ್ಣ ಸಸ್ಯಗಳಾಗಿವೆ. ಉದಾಹರಣೆಗೆ ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಮತ್ತು ದ್ವಿದಳ ಧಾನ್ಯಗಳು. ನಾಲ್ಕನೆಯದು ಮಧ್ಯದ ಪದರು. ಇವು 15 ಅಡಿಗಳವರೆಗೆ ಬೆಳೆಯುವ ಹಣ್ಣಿನ ಮರಗಳು. ಬಾಳೆಹಣ್ಣು, ಪಪಾಯ, ನಿಂಬೆ ಮತ್ತು ಬಾಳೆ ಗಿಡಗಳು. ಐದನೆಯದು ಎತ್ತರದ ಪದರು. ಇದು ತೆಂಗಿನಕಾಯಿ, ಅಡಿಕೆ ಮತ್ತು ಮಾವಿನ ಮರಗಳಂತಹ 20 ಅಡಿಗಳಿಗಿಂತ ಹೆಚ್ಚು ಎತ್ತರಕ್ಕೆ ಬೆಳೆಯುವ ದೊಡ್ಡ ಮರವಾಗಿವೆ. ಈ ನಡುವಿಕೆಯು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ವೆಚ್ಚವನ್ನು ಉಳಿಸುತ್ತದೆ. ಮುಖ್ಯವಾಗಿ ಕಡಿಮೆ ಜಾಗದಲ್ಲಿ ಹೆಚ್ಚು ವಿಧದ ಬೆಳೆಗಳನ್ನು ಬೆಳೆಯುವುದರಿಂದ ಆದಾಯ ಹೆಚ್ಚಾಗುತ್ತದೆ. 5 ಪದರ ಕೃಷಿ ನಿಮಗೆ ತಿಳಿದಿದ್ದರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಹೆಚ್ಚಿನ ಕೃಷಿ ಸಲಹೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.